ಇದು ಸೈನಿಕರು ಸಮಾಧಿ ಸರ್. ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ. ರೋಜಾ ಅಂದರೆ ಸೈನಿಕರು ಸಮಾಧಿ. ಮೊಹಮ್ಮದ್ ಅಲಿ ಆದಿಲ್ ಶಾ ತಮ್ಮಂದು ಸಮಾಧಿ ಇದೆ ಅದು. ಅವ್ನ ಹೆಂಡತಿ ಮಕ್ಬರ ಫಸ್ಟಾಗಿ, ಈಗ ಅವ್ರ ಹೆಂಡತಿ ಕಿಂತ ಮೊದಲು ಅವ್ನ ತಮ್ಮ ಸತ್ ಬೆಳಕ ಮೊಹಮ್ಮದ್ ಅಲಿ ಆದಿಲ್ ಶಾ ತಮ್ಮಂದು ಹೆಸರು ಇಬ್ರಾಹಿಂ ಆದಿಲ್ ಶಾ. ಅವ್ರ ಸೈನಿಕರು ಇಬ್ರಾಹಿಂ ಆದಿಲ್ ಶಾದು ಸಮಾಧಿ ಇದೆ. ಇದು ಹೆಂಗೆ ಕಾಣ್ತೈತಲ್ರಿ, ಇದು ತಾಜ್ ಮಹಲ್ ಡುಂಬ್ಲಿಂಗ್ ಮಿನಿ ತಾಜ್ ಮಹಲ್ ಮಾರ್ಬಲ್ ಕಲ್ಲಲ್ಲೇ ಮಾಡಿದ. ಪುರಾಣಾಕ್ಷರಕ್ಕೆ 30 ಅಕ್ಷ. ಇದು ಪುರಾಣಾಕ್ಷರ ಮಾಡಿದ ಮೊಹಮ್ಮದ್ ಅಲಿ ಆದಿಲ್ ಶಾ ಕಾಲೊಳಗೆ. ಮೊಹಮ್ಮದ್ ಅಲಿ ಆದಿಲ್ ಶಾ ಕಾಲೊಳಗೆ ಮಾಡಿದ್ದ ಅವ್ನ ತಮ್ಮಂದು ಸಮಾಧಿ. ಇದರ ಹೆಸರಿದೆ ಇಬ್ರಾಹಿಂ ರೋಜಾ. ಅಂದರೆ ಸಮಾಧಿ ಅಂತಾರೆ ಸರ್. ಇದು ಅವ್ನ ತಮ್ಮಂದು ಹೆಸರು. ಹಿಂದೂ ಧರ್ಮ ಒಳಗೆ ಮಸಾನ್ ಘಾಟ್ ಸಮಾಧಿ ಅಂತಾರಲ್ಲ, ಆ ಥರ ನಮ್ಮೊಳಗೆ ಸಮಾಧಿಗೆ ಮಸಾನ್ ಘಾಟ್ಗೆ ಇದು ಇಬ್ರಾಹಿಂ ರೋಜಾ ಅಂತಾರೆ. ರೋಜಾ ಅಂದರೆ ಅವ್ರ ಗೋರಿ ಸಮಾಧಿ. ಎಷ್ಟನೇ ಶತಮಾನದಲ್ಲಿ ಯಾವುದ್ರಿ ಇದು? ಆ ಕಾಲ ಒಳಗೆ 16 ಸದ್ವಿನಲ್ಲೇ ಮಾಡಿದ್ದ. ಹಾಂ, ಇದು ಎಲ್ಲ ಹ್ಯಾಂಗೆ ಮಾಡಿದಾರಲ್ಲ, ಈ ಥರ ಕೆಲಸ ಈಗ ಆಗಂಗಿಲ್ಲನೂ ಅಲ್ಲ. ಇದು ರೋಜಾ ಅಂದರೆ ಮಿನಿ ತಾಜ್ ಮಹಲ್ ಅಂತ ಸರ್. ಕರಿ ತಾಜ್ ಮಹಲ್ ಅಂತಾರೆ. ಕರಿ ಕಲ್ಲಿನಲ್ಲೇ ಮಾಡಿದೆ ಇದು. ಎಲ್ಲ ಒಳಗೆ ಹೋಗಿ ನೋಡಿದಲ್ರಿ ನೀವು, ಎಲ್ಲ ಅದು ಮಾರ್ಬಲ್ ಕಲ್ಲಿದೆ ಸರ್. ಒಳಗಡೆ ಸಮಾಧಿ ಇದೆಯಲ್ಲ, ಅವ್ರ ಹೆಸರು ಸ್ಟಾರ್ಟ್ ನಂಬರ್ 1 ಸೆಂಟ್ರನಲ್ಲಿ ಸಮಾಧಿ ಇಲ್ಲ ಅದಾವಲ್ಲ, ಅದು ಇದು ಅವನದು ತಮ್ಮಂದು ಇಬ್ರಾಹಿಂ ಆದಿಲ್ ಶಾ. ಬಾಜು ಅಕ್ಕಪಕ್ಕದೆಲ್ಲ ಅದಾವಲ್ಲ, ಅವ್ರ ಸೈನಿಕರು, ಅವ್ರ ಕೆಲಸ ಮಾಡೋರು ಅವ್ರ ಕೈಯಾಗ. ಜೈಲ್ ಥರ ಮೊದಲಿತ್ತು, ಈ ಕಾಲನಲ್ಲೇ ಬಂದ್ ಮಾಡಿದ್ದಾರೆ. ಸುರಂಗ ಮಾರ್ಗ ಆದಿ ಎಲ್ಲ ಸರ್. ಇದು ಕನೆಕ್ಟ್ ಅಂದರೆ ನಿಮ್ಮ ಬೆಂಗಳೂರು, ಮೈಸೂರು, ಮಂಗಳೂರು, ಚಿಕ್ಕಮಂಗ್ಳೂರು, ಹೈದರಾಬಾದ್, ಬೀದರ್, ಗುಲ್ಬರ್ಗ, ಈ ಕಡೆ ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರ ಅಂದರೆ ಇದು ಪ್ರತಾಪ್ಗಢ, ಶಾಲ್ಗಢ, ಅವರೆಲ್ಲ ಕಡೆ ಹೋಗೋ ಹಾದಿ. ಬಂಬೈ, ಪೂನಾ ಭೀ ಅದು ಮಹಾರಾಷ್ಟ್ರ ಹೀಗಾಗಿದೆ ಸರ್. ಫಸ್ಟಾಗಿ ಅದು ಕರ್ನಾಟಕ ತುಕಡಿ, ಅದು ಕರ್ನಾಟಕನೂ ಅದೂ. ಈಗ ನಮ್ಮ ಕಾಗಜ ಪತ್ರ ಮನೆಗಳದು ಕಾಗಜ ಪತ್ರ ಬೇಕಂದ್ರೆ ಅಲ್ಲಿ ಹೋಗ್ಬೇಕಾಗ್ತದೆ ಸಿಟಿ ಸರವಾಗಿ, ಇಲ್ಲಿ ಸಿಗೋಲ್ಲ. ಇದು ಆ ಕಾಲ ಒಳಗೆ ಮಾಡಿದ, ಒಳ್ಳೆ ಮಾಡಿದ ಮೊಹಮ್ಮದ್ ಅಲಿ ಆದಿಲ್ ಶಾ. ಅವನ ತಮ್ಮಗೆ ಇಲ್ಲೇ ಗೋರಿ ಮಾಡಿ ಸಮಾಧಿ ಮಾಡಿದ. ಅದರ ಹೆಸರಿಟ್ಟು ಇಬ್ರಾಹಿಂ ರೋಜಾ.